ಅದು ದಲಿತರಿಗೆ ಸೇರಿದ ದುಡ್ಡು. ಅದು ಮತ್ತೆ ಸರ್ಕಾರದ ಖಜಾನೆಗೆ ಬರಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇದನ್ನ ನಾವೆಲ್ಲರೂ ಕೂಡ ಬಹಳಷ್ಟು ಜನ ನಾವು ಮಾತಾಡಿದ್ದೀವಿ. ಸುಮಾರು 4-5 ಗಂಟೆಗಳ ಕಾಲ ಹೆಚ್ಚಿಗೆ ಇದಕ್ಕೆ ಚರ್ಚೆ ಆಗಿದೆ. ಇದಕ್ಕೋಸ್ಕರ 3 ದಿನ ಕೂಡ ಚರ್ಚೆ ಆಗಿದೆ. ನಾವೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಒಳಗಡೆನೂ ಹೋರಾಟ ಮಾಡಿದ್ದೀವಿ. 9 ಗಂಟೆ 11 ನಿಮಿಷ ಚರ್ಚೆ ಆಗಿದೆ. 9 ಗಂಟೆ 11 ನಿಮಿಷದ ಬಗ್ಗೆ ಚರ್ಚೆ ಆಗಿದೆ. 15 ಗಂಟೆಯಲ್ಲಿ 3 ಗಂಟೆ ಇದಾಯ್ತು, ವೇಸ್ಟ್ ಆಯ್ತು. ನಮಗೆ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ. ಆದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ಟರು. ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ, ಉಳಿದಿದ್ದೆಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ವ ಅಂತ. ನಮ್ಮ ಕಾಲದಲ್ಲಿ ಆಗಿದ್ರೆ ನಾವು ಇಲ್ಲಿ ಕೂತಿದ್ದೀರಿ. ಅದಕ್ಕೆ ಈಗ ನೀವು ಮಾಡ್ತಾ ಇರೋವಂಥದ್ದು ನೀವು ಅದನ್ನು ಬೆಳಕು ಚೆಲ್ಲಬೇಕಾಯಿತು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಾನೆ ನಾವು ಹೋರಾಟ ಮಾಡಿದ್ದು. ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, 1 ವಿಕೆಟ್ ಬಿದ್ದಿದೆ. ಆದರೆ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಹೋರಾಟವನ್ನ ಮಾಡಿದ್ರಿ. ಆದರೆ ಈ ಮುಖ್ಯಮಂತ್ರಿಗಳು ಈಗ ಹಗರಣ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಪತ್ರಿಕೆಯಲ್ಲೂ ಕೂಡ ಸದನದಲ್ಲಿ ನಡೆದಂತ ಎಲ್ಲ ಮಾತುಕತೆನೂ ಈ ಮಾತಾಡಿದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿದ್ದಾರೆ. ಅದು ಒಳ್ಳೇದಲ್ಲ. ನಾಳೆ ಇನ್ನೊಬ್ರು ಯಾರೋ ಸದಸ್ಯರು ಮಾತಾಡ್ತಾರೆ, ಮಂತ್ರಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸದನದ ಪಾವಿತ್ರತೆ ಹಾಳಾಗೊಟ್ಟೋಗ್ತದೆ. ಸದನಕ್ಕೊಂದು ಗೌರವ ಇದೆ. ತಾವು ಯಾವ್ದು ಹೋಗ್ಬೇಕು ಯಾವ್ದು ಹೋಗ್ಬಾರ್ದು ಅಂತ ತಾವು ತೀರ್ಮಾನ ಮಾಡ್ತೀರಾ. ಅದಾದ್ಮೇಲೆ ಪತ್ರಿಕೆಯವರು ಅದನ್ನ ಬರೀತಾರೆ. ನೀವು ಇಲ್ಲ ಅಂದಿದ್ನ ಪತ್ರಿಕೆಯವ್ರು ಬರಕ್ಕಾಗಲ್ಲ. ಆದ್ರೆ ಇಲ್ಲಿ ಆ ತರದ ಒಂದು ನಡವಳಿಕೆನೂ ಮಾಡಿರೋದು ಕೂಡ ಸದನಕ್ಕೆ ಒಂಥರ ಅಗೌರವ ತಂದಂಗಾಗಿದೆ. ಆದ್ರಿಂದ ನಾವು ಈ ಇನ್ನೂ ವಿಚಾರ ನಿನ್ನೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ, ಧರಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳು ಉತ್ತರ ಅರ್ಧ ಕೊಟ್ಟಾದ್ಮೇಲೆ 69ಗೆ ತಾವು ಮತ್ತೊಂದು ಮಳೆ ಬಗ್ಗೆ ತಗೊಂಡ್ರಿ. ಮಳೆ ಬಗ್ಗೆ ನಾವು ವಿರೋಧ ಪಕ್ಷದವ್ರು ಹೆಚ್ಚು ಮಾತಾಡಬೇಕಾಯಿತು. ನಾವು ಅದ್ರ ಬಗ್ಗೆ ಗಮನ ಸೆಳಿಬೇಕಾಯಿತು. ನಾವು ಸೋಮವಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಿ ವಿರೋಧ ಪಕ್ಷದವರು. ಅದು ಒಂದಿನ ಪೂರ್ತಿ ಚರ್ಚೆ ಆಗಬೇಕಾಯ್ತು. ಯಾಕಂದ್ರೆ ಎಲ್ಲ ನಮ್ಮ ನೀವು ಬರೀ ಅದನ್ನ ಚರ್ಚೆ ಮಾಡೋದು, ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ನೀವು ಬರೀ ಇದ ವಿಷಯ ಕೇಳಿದ್ರಿ, ಬೇರೆ ಏನಿದೆ ಸದನದಲ್ಲಿ? ಮುಖ್ಯಮಂತ್ರಿಗಳು ರಾಜೀನಾಮೆ ಯಾಕೆ ಕೊಡ್ಬೇಕು? ಕೂತ್ಕೊಳ್ಳಿ, ಮಾತಾಡಿ ಮುಗಿಸಿ. ಪ್ರತಿಪಕ್ಷ ನಾಯಕರು ಮಾತಾಡ್ಲಿ, ಅವ್ರಿಗೆ ತಾವು ಅವಕಾಶ ಮಾಡ್ಕೊಡ್ತೀರಾ ಮಾತಾಡಕ್ಕೆ. ಮುಖ್ಯಮಂತ್ರಿ ಮಾತಾಡಿದ್ರೆ ಅವ್ರು ಅಡ್ಡ ಪಡ್ತಾರೆ. ಪ್ರತಿಪಕ್ಷ ಮಾತಾಡ್ಬಿಡಿ. ಯಾವ ಧರ್ಮ ಅದು? ಅವ್ರು ಮಾತಾಡುವಾಗ ಅವಕಾಶ ಮಾಡ್ಕೊಡ್ತೀರಾ? ಪ್ರತಿಪಕ್ಷ ಮಾತಾಡ್ಲಿ. ನಮ್ಮ ಮುಖ್ಯಮಂತ್ರಿ ಮಾತಾಡುವಾಗ ಅವ್ರು ಅಡ್ಡ ಪಡ್ತಾರೆ. ಧರಣಿ ಇಲ್ಲ, ಮುಖ್ಯಮಂತ್ರಿ ಮಾತಾಡುವಾಗ ಅಡ್ಡ ಪಡ್ತಾರೆ. ಮಾತಾಡಿ ಬಿಡ್ಲಿ, ಮಾತಾಡಿ ಬಿಡ್ಲಿ. ಇನ್ನೂ ಕೂಡ ಮಳೆ ಹಾನಿ ಬಗ್ಗೆ ನಿನ್ನೆನೂ ಕೂಡ ನಾನು ಭೇಟಿ ಮಾಡಿದ್ದೀರಿ. ಕುಮಾರಸ್ವಾಮಿ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಹೋಗಿದ್ದಾರೆ. ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಸ್ಥಳದಲ್ಲಿ ಹೋಗಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಭೇಟಿ ಮಾಡಿ ಬಂದಿದ್ದಾರೆ. ನಾವು ಕೂಡ ಅದಕ್ಕೆ ಮಾತಾಡಬೇಕು ಅಂತ ಇದ್ರಿ. ಅದೇ ರೀತಿ ರಾಜ್ಯದಲ್ಲಿ ಡೆಂಗ್ಯೂ ಇರ್ಬೋದು, ಕಾಲರಾ ಇರ್ಬೋದು, ಬೆಂಗಳೂರಲ್ಲಂತೂ ವಿಶೇಷವಾಗಿ ಡೆಂಗ್ಯೂ ಅಂತೂ ಒಂಥರ ಮರಣ ಮೃದಂಗ ಬಾರಿಸ್ತಾ ಇದೆ. ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಇದನ್ನೆಲ್ಲ ಚರ್ಚೆ ಮಾಡಬೇಕಾಗಿರೋದು. ಮತ್ತೆ ಮೂಢ ಹಗರಣ ಏನಿದೆ ಅದನ್ನು ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ಬೇಕಾಗಿದೆ. ಅದನ್ನು ಕೂಡ ಬಹಳ ದಲಿತರ ಜನ್ಮಿಗೆ ಸಂಬಂಧಪಟ್ಟಿದ್ದು. ಈ ಎಲ್ಲ ದೃಷ್ಟಿಯಿಂದ ನಮ್ಮ ಹೋರಾಟ ಏನಿದೆ ಇದು ಮುಂದುವರಿಯುತ್ತೆ. ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ಆದರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಇರೋದ್ರಿಂದ ನಾವು ಈ ಧರಣಿಯನ್ನ ವಾಪಸ್ ಪಡೆದು ತಮ್ಮ ವಿನಂತಿ ತಾವು ಮನವಿ ಮಾಡಿದ್ದೀರಾ. ಆ ದೃಷ್ಟಿಯಿಂದ ಸದನದಲ್ಲಿ ಇವತ್ತು ನಮ್ಮ ಬಹಳಷ್ಟು ಸದಸ್ಯರು 0 ಅವರನ್ನು ಹಾಕಿದ್ದಾರೆ, 69 ಹಾಕಿದ್ದಾರೆ. ಇವೆಲ್ಲನೂ ಕೂಡ ಈ ದಿನ ಪೂರ್ತಿ ಚರ್ಚೆ ಆಗಲಿ. ಮುಂದೆ ನಾವು ನಮ್ಮ ಏನೇನು ಹಗರಣಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತೀರಿ. ಇವತ್ತು ನಾವು ಈ ಧರಣಿಯನ್ನ ವಾಪಸ್ ಪಡೆದು ಚರ್ಚೆಯನ್ನ ಸಾರ್ವಜನಿಕ ಮಹತ್ವ ಚರ್ಚೆಗಳಿಗೆ ಅವಕಾಶವನ್ನ ನಾವು ಮಾಡಿಕೊಡ್ತೀವಿ. ಈಗ ತಾವೆಲ್ಲರೂ ಕೂಡ ತಮ್ಮ ಸದನಕ್ಕೆ ಹೋಗಬೇಕು, ಪ್ರಶ್ನೋತ್ತರ ಪ್ರಾರಂಭಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೊಡ್ತೇವೆ. ಅವಕಾಶ ನೀವು ಕೊಡ್ಲೇಬೇಕು ಸಭಾಧ್ಯಕ್ಷರೇ. ಇವತ್ತು ಏನು ನಾನು 69 ಅಲ್ಲಿ ಇಶ್ಯೂ ಮೂವ್ ಮಾಡಿದ್ದೀನಿ, ಅದಕ್ಕೆ ನೀವು ನನ್ಗೆ ಅವಕಾಶ ಕೊಡ್ಲೇಬೇಕು. ಈಗ
ಮಾಡಬೇಕು. ಎಲ್ಲ ಹೆದರ್ಕೊಂಡು ಹೋಗ್ತಾ ಇದ್ದಾರೆ ಅಧ್ಯಕ್ಷರೇ, ಅನ್ಸುತ್ತೆ. ಬಿಜೆಪಿ ಅವರಿಗೆ ಚರ್ಚೆ ಮಾಡೋ ಅವಕಾಶ ಇಲ್ಲ. ಯಾಕಂದ್ರೆ ಹಾಸನ ಪ್ರಕರಣ ಹೊರಗಡೆ ಬಂದ್ರೆ ಉತ್ತರ ಕೊಡ್ಲಿಕ್ಕೆ ಮುಖ ಇಲ್ಲ ಅಲ್ವಾ, ಅದಕ್ಕೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ. ಧೈರ್ಯ ಇದ್ರೆ ಕೂತ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಹೇಳಿ ಸಭಾಧ್ಯಕ್ಷರೇ. ದರಡಿ ವಾಪಸ್ ತಗೋತೀವಿ ಅಂದ್ರು ಸಭಾಧ್ಯಕ್ಷರ. ದರಡಿ ವಾಪಸ್ ತಗೋತೀವಿ ಅಂದ್ರು. ದರಡಿ ವಾಪಸ್ ತಗೊಂಡು ಬರ್ಬೇಕು. ಈಗ ಪ್ರಶ್ನೋತ್ತರ ವೇಳೆ ಏನ್ ನಡೆದು ಹೋಗಿದೆ, ಯಾಕೆ ಹೊರಗಡೆ ಹೋಗ್ತಾ ಇದ್ದಾರೆ? ಅಲ್ಲ ಅವ್ರಿಗೆ ಅಧ್ಯಕ್ಷರೇ, ಈಗ ಅವರು ನಾವು ಚರ್ಚೆ ಅವ್ರಿಗೇನ್ ಚರ್ಚೆ ಅವಶ್ಯಕತೆ ಇಲ್ಲ, ಅವ್ರಿಗೆ ಪ್ರಚಾರ ಬೇಕು ಅವ್ರಿಗೆ. ಆಯ್ತು, ಈಗ ಪ್ರಶ್ನೋತ್ತರ. ಅಧ್ಯಕ್ಷರೇ, ಸುನಿಲ್ ಕುಮಾರ್ ವಿ. ಮನೆ ಅಧ್ಯಕ್ಷರೇ, ಅದಕ್ಕೆ ಸುನಿಲ್ ಕುಮಾರ್ ವಿ. ಪ್ರಶ್ನೆ ಸಂಖ್ಯೆ 1652 ಅಧ್ಯಕ್ಷ ಅವರೆಲ್ಲ ಬೈಕಾಟ್ ಮಾಡಿ ನೋಡಿ, ನೀವೆಲ್ಲ ಹಿರಿಯ ಈಗ ಸಚಿವರು, ಶಾಸಕರಿದ್ದೀರಿ. ಈಗ ಇಲ್ಲಿ ಏನಾಗ್ತಿದೆ ಅವರು ಸಭಾದಾಗ ಮತ್ತೆ ಒಳಗೆ ಬರ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಬಿಜೆಪಿ ಅವರು ಅವ್ರ ಕೆಲಸ ಮಾಡೋ ಮಾತ್ರ ಅಲ್ಲ, ಅವ್ರ ಕೆಲಸ ಮಾಡೋ ಮಾತ್ರ ಇರ್ತಾರೆ. ಆಯ್ತು, ಸುನಿಲ್ ಕುಮಾರ್ ವಿ. ಮನೆ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1652 ಕಂದಾಯ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ನಿಮ್ಗೂ